ನಟ ದರ್ಶನ್ ಸಹವಾಸ ಮಾಡಿದವರೆಲ್ಲ ಕಣ್ಣೀರು ಸುರಿಸುತ್ತಿದ್ದಾರೆ. ಜೈಲಲ್ಲಿ ಕುತ್ಕೊಂಡು ಪೋಸ್ ಕೊಟ್ಟ ರೌಡಿಗಳು ಕೂಡ ಅಯ್ಯೋ ಆ ಪುಡಾಂಗು ಸಹವಾಸ ಮಾಡಬಾರ್ದಿತ್ತಪ್ಪ ಅಂತಿದ್ದಾರೆ. ದರ್ಶನ್ರ ಒಂದೇ ಒಂದು ಫೋಟೋ 300 ಜನರನ್ನ ಕುಂತಲ್ಲೂ ನಿಂತಲ್ಲೂ ಕಾಡೋದಕ್ಕೆ ಶುರುವಾಗಿದೆ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನುವ ಹಾಗೆ ದರ್ಶನ್ ಸಹವಾಸದಿಂದ ಇಡೀ ಪುಡಾಂಗು ಪಟಾಲಂ ಕೆಟ್ಟು ಕಂಬಿ ಹಿಂದೆ ಸೇರಿದೆ. ಜೈಲ್ನ ಹೊರಗಿದ್ದಾಗ ಜೈ ಜೈ ಅಂತಿದ್ದವರೆಲ್ಲ ಈಗ ಮುದ್ದೆ ಮುರಿತಾ ಇದ್ದಾರೆ. ಬಾಸ್ ಬಾಸ್ ಅಂತ ಪುಂಗಿ ಊದ್ತಾ ಇದ್ದವರ ಪುಂಗಿನೇ ಬಂದಾಗಿದೆ. ದರ್ಶನ್ನ ಹೆಗಲೇರಿರುವಂತ ಶನಿ ಆತನ ಜೊತೆಗಿದ್ದವರನ್ನ ಬೆಂಬಿಡದಂತೆ ಕಾಡ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೌಡಿ ನಾಗ ಆಂಟಿ. ಏನೋ ದೊಡ್ಡ ಮನುಷ್ಯ ಅಂದ್ಕೊಂಡು ಜೈಲಲ್ಲಿರುವಂತ ದರ್ಶನ್ ಸಹವಾಸ ಮಾಡಿದ್ರು. ಬಾಸ್ ಅನ್ನೋ ಬಿಟ್ಟಿ ಶೋ ಅಪ್ ನೋಡಿ ಇದೇ ರೌಡಿ ಪಟಾಲಂ ರಾಜಾತಿಥ್ಯವನ್ನ ಕೂಡ ಕರುಣಿಸಿತ್ತು. ಆದ್ರೀಗ ದರ್ಶನ್ ಹೆಗಲೇರಿರುವಂತ ಶನಿರಾಯ ಇವರನ್ನು ಕೂಡ ಕನಸು ಮನಸ್ಸಲ್ಲೂ ಕಾಡುವುದಕ್ಕೆ ಶುರು ಮಾಡಿದ್ದಾನೆ. ಒಂದೇ ಒಂದು ಫೋಟೋ 300 ಜನರ ನಿದ್ದೆಗೆಡಿಸಿದೆ. ಒಂದು ಫೋಟೋ 300 ಜನ ಟಾರ್ಗೆಟ್. ಫೋಟೋ ತೆಗೆದಿದ್ಯಾರು? ಜನ್ಮ ಜಾಲಾಡ್ತಾ ಇದೆ ಖಾಕಿ. ದರ್ಶನ್ ಮಾಡಿರುವಂತ ಕರ್ಮವನ್ನ ದೇವರಾದ್ರೂ ಕ್ಷಮಿಸಬಹುದೇನೋ, ಆದ್ರೆ ಪೊಲೀಸರು ಕ್ಷಮಿಸುವಂತ ಮಾತೇ ಇಲ್ಲ ಬಿಡಿ. ಮದ್ಯದ ಬೆರಳಿನ ದುರ್ಬುದ್ಧಿ ದುರ್ಯೋಧನ ಹುಟ್ಟಡಗಿಸುವುದಕ್ಕೆ ಪಣತೊಟ್ಟು ನಿಂತಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ದರ್ಶನ್ರ ಒಂದೇ ಒಂದು ಫೋಟೋ ಹಿಡ್ಕೊಂಡು 300 ಜನರ ಜನ್ಮವನ್ನ ಜಾಲಾಡ್ತಾ ಇರೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ರ ಫೋಟೋ ತೆಗೆದಿದ್ಯಾರು ಅನ್ನೋದ್ರ ಮೂಲ ಪತ್ತೆಗಿಳಿದಿದ್ದಾರೆ. ರೌಡಿಗಳು ಅನ್ಸ್ಕೊಂಡಂತವರು ಬುಡಕ್ಕೆ ಬಿಸಿ ನೀರು ಕಾಯಿಸ್ತಾ ಇರುವಂತ ಪೊಲೀಸರು ಫೋಟೋ ರಹಸ್ಯ ಭೇದಿಸೋದಕ್ಕೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಈಗಾಗಲೇ ಯಾವೆಲ್ಲ ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ, ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ ನೋಡೋದಾದ್ರೆ, ದರ್ಶನ್ಗೆ ರಾಜಾತಿಥ್ಯ ನೀಡಿದ ಫೋಟೋದ ಮೂಲಕ್ಕೆ ಕೈ ಹಾಕಿರುವಂತ ಪೊಲೀಸರು ರೌಡಿ ನಾಗನ ಟೀಮ್ಗೆ ಫುಲ್ ಡ್ರಿಲ್ ಮಾಡಿದ್ದಾರೆ. ಆದ್ರೆ ಈ ವೇಳೆ ನಾವ್ಯಾರು ಫೋಟೋ ತೆಗೆದಿಲ್ಲ ಅಂತ ಮಾಹಿತಿ ನೀಡಿದ್ದಾರಂತೆ. ಹೀಗಾಗಿ ಡಬಲ್ ಮೀಟರ್ ಮೋಹನ್ ನನ್ನು ಕೂಡ ವಿಚಾರಣೆ ನಡೆಸಿದಾಗ್ಲೂ ಈತ ಹೇಳಿದ್ದು ಕೂಡ ಒಂದೇ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ, ನಾನು ಫೋಟೋ ಸುದ್ದಿಗೆ ಹೋಗಿಲ್ಲ ಎಂದಿದ್ದಾನಂತೆ. ಕುಳ್ಳ ಸೀನಾ ಕೂಡ ಇದೇ ರೀತಿ ಹೇಳಿರೋದ್ರಿಂದ ನಾಗನ ಟೀಮ್ಗೆ 2 ಬಾರಿ ಡ್ರಿಲ್ ಮಾಡಿದ್ದಾರೆ. ಇಷ್ಟು ದಿನ ರೌಡಿ ವೇಲುನೇ ಫೋಟೋ ತೆಗೆದಿದ್ದು ಅಂತ ಅಂದ್ಕೊಂಡಿದ್ರು. ಆದ್ರೆ ವೇಲು ಮಾತ್ರ ನನಗೂ ಆ ಫೋಟೋಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾನೆ. ಹೀಗಾಗಿ 3 ಬ್ಯಾರಕ್ಗಳ 300 ಕೈದಿಗಳ ಹೇಳಿಕೆ ದಾಖಲಿಸೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದು. ಈಗಾಗಲೇ 120 ಕೈದಿಗಳ ವಿಚಾರಣೆ ಮಾಡಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಖಾಕಿ ರೇಡ್. ರೌಡಿ ನಾಗ ಸೇರಿದಂತೆ 14 ಜನರ ಫೋನ್ ಸೀಸ್. ದರ್ಶನ್ಗೆ ರಾಜಾತಿಥ್ಯ ನೀಡಿದವರ ಬಾಯಿ ಬಿಡಿಸೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರುವಂತ ಖಾಕಿ ಪಡೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡಿತ್ತು. ಈ ವೇಳೆ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. 1 ಇಂಚು ಮೂಲೆಯನ್ನು ಕೂಡ ಬಿಡದಂತೆ ಹುಡುಕಾಡಿರುವಂತ 30ಕ್ಕೂ ಹೆಚ್ಚು ಅಧಿಕಾರಿಗಳು 9 ಬ್ಯಾರಕ್ಗಳಲ್ಲಿ 14 ಫೋನ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ದುರಂತ ಅಂದ್ರೆ ದರ್ಶನ್ ಫೋಟೋ ವೈರಲ್ ಆದ ಬಳಿಕವೂ ಕೂಡ ಜೈಲಿನ ಅವ್ಯವಸ್ಥೆ ಸರಿಯಾಗಿಲ್ಲ. ಕೈದಿಗಳ ಬಳಿ 14 ಮೊಬೈಲ್ ಬಂದಿದ್ದೇಗೆ ಅನ್ನುವಂತ ಅನುಮಾನ ಮೂಡಿದೆ. ಕಿಲ್ಲರ್ ಕಾಟೇರನಿಗೆ ದೂರದರ್ಶನ. ನಾಲ್ಕು ಗೋಡೆಗಳ ಮಧ್ಯೆ ಸೆರೆಯಾಗಿರುವಂತ ದರ್ಶನ್ ಪ್ರತಿ ಕ್ಷಣವೂ ವಿಲ ವಿಲ ಅಂತ ಒದ್ದಾಡ್ತಿದ್ದಾನೆ. ಹೊರಗಿನ ಪ್ರಪಂಚ ಕಾಣ್ತಾ ಇಲ್ಲ, ಯಾರೊಬ್ಬರ ಮುಖವೂ ಕೂಡ ಕಾಣಲ್ಲ. ಮಾತಾಡೋಣ ಅಂದ್ರೆ ಯಾರೊಬ್ರು ಜೊತೆಗಿಲ್ಲ. ತಟ್ಟೆ ಚೊಂಬು ಲೋಟ ಬಿಟ್ರೆ ಬೇರೆ ಯಾವ ವಸ್ತುಗಳನ್ನ ಕೂಡ ಕೊಟ್ಟಿಲ್ಲ. ಹೀಗಾಗಿನೇ ಟಿವಿ ಕೊಡಿ ಅಂತ ಕಾಡಿ ಬೇಡ್ತಿದ್ದಾನೆ. ಟಿವಿ ನೀಡಿ ಅಂತ ಮನವಿ ಸಲ್ಲಿಸಿ 2 ವಾರವೇ ಆಯ್ತು, ಇನ್ನಾದ್ರೂ ದರ್ಶನ್ ಸೆಲ್ಗೆ ಟಿವಿ ಬಂದಿಲ್ಲ. ಹಳೆ ಟಿವಿಗೆ ಹೊಸ ಸ್ಟಿಕ್ಕರ್ ಹಾಕಿ ರಿಪೇರಿ ಮಾಡ್ತಾ ಇರೋದ್ರಿಂದ ನಾಡಿದ್ದು ಟಿವಿ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಬಳ್ಳಾರಿ ಜೈಲಾಧಿಕಾರಿಗಳು ಇಲ್ಲೂ ಕೂಡ ಒಂದು ಷರತ್ತನ್ನ ಹಾಕಿದ್ದಾರಂತೆ. ನೀವು ಕೇಳಿದಂತೆ ಟಿವಿಯನ್ನೇನೋ ಕೊಡ್ತೀವಿ, ಆದ್ರೆ ಕೇಬಲ್ ಕನೆಕ್ಷನ್ ಎಲ್ಲ ಕೊಡಲ್ಲ, ಬೇಕಿದ್ರೆ ದೂರದರ್ಶನ ನೋಡ್ಕೊಂಡು ಕಾಲ ಕಳಿಬೇಕು ಅಂತ ವಾನ್ ಮಾಡಿದ್ದಾರಂತೆ. ಯಥಾರಾಜ ತಥಾ ಪ್ರಜಾ ಅನ್ನೋದು ಇದಕ್ಕೆ ನೋಡಿ. ಬಾಸ್ ಅನಿಸಿಕೊಂಡಂತ ಪುಡಾಂಗು ಜೈಲು ಸೇರಿದ್ರು ಅವರ ಫ್ಯಾನ್ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ. ಉಡುಪಿಯ ಗಣೇಶ ಮೆರವಣಿಗೆ ವೇಳೆ ದರ್ಶನ್ ಕೈದಿ ನಂಬರ್ 6106 ಇರುವಂತ ಟಿ ಶರ್ಟ್ ಅನ್ನ ಧರಿಸಿ ಹುಚ್ಚಾಟವನ್ನ ಮಾಡಿದ್ದಾರೆ. ಯಾವಾಗ ದರ್ಶನ್ ಕೈದಿ ನಂಬರಿನ ಟಿ ಶರ್ಟ್ ಜನರ ಕಣ್ಣಿಗೆ ಬಿತ್ತು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಒಟ್ನಲ್ಲಿ ನಟ ದರ್ಶನ್ ಸದ್ಯಕ್ಕಂತೂ ಸರಿಯಾಗಿ ಲಾಕ್ ಆಗಿದ್ದಾರೆ. ಜೈಲಿನಿಂದ ಹೊರ ಬಂದ ಮೇಲಾದ್ರೂ ಬುದ್ಧಿ ಕಲಿತಾರ ಅಂದ್ರೆ ಅದು ಕನಸಿನ ಮಾತೆ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.